KGF ತಾಲೂಕಿನಾದ್ಯಂತ ಗಲ್ಲಿ ಗಲ್ಲಿಯಲ್ಲೂ ಮಕ್ಕಳ ಆಟದ ಸಾಮಾನು ಸಿಗುವಂತೆ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ನಡೀತಾ ಇದ್ರೂ ಅದನ್ನು ತಡೆಯಬೇಕಾದಂತಹ ಆಹಾರ ನಿರೀಕ್ಷಕರು ಮತ್ತು ಸ್ಥಳೀಯ ಶಾಸಕರು, ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸು ಇಲಾಖೆ ಮತ್ತು ತಾಲೂಕಾಡಳಿತ ವಿಫಲವಾಗಿದೆಯೇ ಇಲ್ಲ ಅವರಿಗೆ ರಕ್ಷಕರಾಗಿ ಇವರು ಕೆಲಸ ಮಾಡ್ತಾಯಿದ್ದಾರೆ? ಇದು ಸಾರ್ವಜನಿಕವಾದ ಪ್ರಶ್ನೆ. ಯಾಕಂದರೆ ಇವತ್ತು ಏನು ಸಂತೆಗಳಲ್ಲಿ ಮತ್ತು ತಂತೆಗಳಲ್ಲಿ ತರಕಾರಿ ಸಿಗ್ತದೆ ಮತ್ತು ಜಾತ್ರೆಗಳಲ್ಲಿ ಮಕ್ಕಳ ಆಟ ಸಾಮಾನು ಸಿಗ್ತದೆ, ಪಟಾಕಿಗಳು, ಗನ್ನುಗಳು. ಆ ರೀತಿ ಗಲ್ಲಿಯಲ್ಲೂ ಸಹ ಈ ಒಂದು ನಾವು ಗೃಹ ಬಳಕೆಗೆ ಉಳಿಸುವ ಈ ಸಿಲಿಂಡರ್ಗಳನ್ನು ಏನು ಕಾಳಸಂತೆಯಲ್ಲಿ ತೆಗೆದುಕೊಂಡೇನು ಮಾರಾಟ ಮಾಡುವಂತಹ ಈ ಒಂದು ಏನು ಮಾರಾಟ ಮಾಡುವಂತಹ ಗ್ಯಾಸ್ ಏಜೆನ್ಸಿಗಳು ಸಹ ಈ ಅಕ್ರಮ ರೀಫಿಲ್ಲಿಂಗು ದಂಧೆಕೋರರ ಜೊತೆ ಶಾಮೀಲಾಗಿದಂತೆ ನಾವು ಆರೋಪ ಮಾಡುವ ಜೊತೆಗೆ ಈ ಒಂದು ಗ್ಯಾಸ್ ರೀಫಿಲ್ಲಿಂಗ್ ಮಾಡುವಾಗ ಏನಾದರೂ ಅನಾಹುತ ಅಂದರೆ ಗ್ಯಾಸ್ ಏನಾದರೂ ಸಿಲಿಂಡರ್ ಸ್ಫೋಟಗೊಂಡ್ರೆ ಆ ಆಟೋ ಚಾಲಕರ ಕುಟುಂಬಕ್ಕೆ ಯಾರಾಗ್ತಾರೆ? ಹೋದ ಪ್ರಾಣ ಏನೋ ಬರ್ತದೆ. ಅದೇನೋ ಒಂಥರ ಇರಲಿ, ಆ ಗ್ಯಾಸ್ ರೀಫಿಲ್ಲಿಂಗ್ ಮಾಡೋವಂಥ ಸುತ್ತಮುತ್ತ ಅಂಗಡಿಗಳಿರ್ತವೆ, ಮನೆಗಳಿರ್ತವೆ, ಮಕ್ಕಳುಗನ್ನು ಓಡಾಡ್ತಾ ಇರ್ತಾರೆ. ಅವರನ್ನು ರಕ್ಷಣೆ ಮಾಡೋರು ಯಾರು? ಯಾಕಂದ್ರೆ ಸ್ಥಳೀಯ ಶಾಸಕರಿಗೆ ಅಕ್ರಮ ರೀಫಿಲ್ಲಿಂಗ್ ಮಾಡ್ತಾವ್ರು ಗೊತ್ತಾಗ್ತಾ ಇಲ್ವಾ? ಇಲ್ಲ ಆಹಾರ ನಿರೀಕ್ಷಕರಿಗೆ ಗೊತ್ತಾಗ್ತಾ ಇಲ್ವಾ? ಒಟ್ಟಾರೆಯಾಗಿ ಈ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ದಂಧೆಯಲ್ಲಿ ತಾಲೂಕಾಡಳಿತ ಸಂಪೂರ್ಣವಾಗಿ ಶಾಮೀಲಾಗೈತೆ. ನಾವು ಆರೋಪ ಮಾಡ್ತಾಯಿದ್ವಿ. ಇನ್ನು ಆಹಾರ ಇಲಾಖೆಯವರು ಇದ್ದಾರಾ? ಅವರು ಜನರ ಪಾಲಿಗೆ ಸತ್ತು ಮಲಗಿಬಿಟ್ಟಿದ್ದಾರೆ. ಅಕ್ರಮ ದಂಧೆಕೋರರು ನೀಡುವಂತಹ ಲಂಚಕ್ಕೆ ತಮ್ಮ ಅಧಿಕಾರವನ್ನು ಅಡ ಇಟ್ಟು ಇವತ್ತು ಅಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗಿಗೆ ಗಲ್ಲಿಯಲ್ಲೂ ಸಹ ರಕ್ಷಕರಾಗಿ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಇದು ಪೊಲೀಸ್ ಇಲಾಖೆಗೂ ಗೊತ್ತು, ಸ್ಥಳೀಯ ಶಾಸಕರಿಗೂ ಗೊತ್ತು, ತಾಲೂಕಾಡಳಿತ ಗೊತ್ತು, ನಮ್ಮ ಜಿಲ್ಲಾಧಿಕಾರಿಗಳಾದ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಇದೆ. ಯಾಕಂದರೆ ರಾಜ್ಯಾದ್ಯಂತ ಕೆಲವು ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ನಿಂದ ಸ್ಫೋಟಗೊಂಡು ಪ್ರಾಣಗಳು, ಕೈಕಾಲುಗಳು ಕಳ್ಕೊಂಡುವಂತಹ ಉದಾಹರಣೆಗಳು, ನಿದರ್ಶನಗಳು ಕಣ್ಣು ಮುಂದೆ ಇದ್ದರೂ ಸಹ ಈ ಒಂದು ದಂಧೆಗೆ ಕಡಿವಾಣ ಹಾಕುವಲ್ಲಿ ವಿಫಲವಾಗಿರುವಂತಹ ಸ್ಥಳೀಯ ಆಡಳಿತದ ವಿರುದ್ಧ ಇವತ್ತು ಜನಸಾಮಾನ್ಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆ ಸಹ ನಮ್ಮ ಹಿಂದೂ ನ್ಯೂಸ್ ಚಾನೆಲ್ನಲ್ಲಿ ಈ ಅಕ್ರಮ ರೀಫಿಲ್ಲಿಂಗ್ ವಿರುದ್ಧ ಏನು ಕಾರ್ಯಾಚರಣೆ ನಡೆಸಿ ಅವರ ವಿರುದ್ಧ ಪ್ರಸಾರ ಮಾಡಿದಾಗ ಅವರ ಮೇಲೆ ಕೂಡ ದಬ್ಬಾಳಿಕೆ ಮಾಡಿದರು. ಅದು ನಾವು ನೋಡಿದ್ದೀವಿ. ಆದರೆ ಈ ಕೂಡಲೇ ಸ್ಥಳೀಯ ಶಾಸಕರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಆಹಾರ ನಿರೀಕ್ಷಕ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಮಾಡ್ತಾ ಇರೋರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಆಗುವ ಅನಾಹುತಗಳನ್ನು ತಪ್ಪಿಸಬೇಕು. ಇಲ್ಲವಾದರೆ ಖಂಡಿತವಾಗಲೂ ಹೇಳ್ತಾ ಇದ್ದೀವಿ, ನಮ್ಮ ರೈತ ಸಂಘದಿಂದ ಗ್ಯಾಸ್ ರೀಫಿಲ್ಲಿಂಗ್ ದಂಧೆಕೋರರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ಯಾಸ್ಗಳ ಸಿಲಿಂಡರ್ಗಳ ಸಮೇತ ಮಾನ್ಯ ಶಾಸಕರ ರೂಪಾ ಶಶಿದವರವರ ಮನೆ ಮುಂದೆ ಹೋರಾಟ ಮಾಡುವ ಮುಖಾಂತರ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ತೊಲಗಿಸಿ ಜನಸಾಮಾನ್ಯರ ಪ್ರಾಣವನ್ನು ರಕ್ಷಣೆ ಮಾಡುವ ಹೋರಾಟವನ್ನು ಮಾಡುವ ಎಚ್ಚರಿಕೆಯೊಂದಿಗೆ ಮನವಿ ನೀಡ್ತಾ ಇದ್ದೀವಿ.